ಒಂದು ಬೃಹತ್ ದುರಂತ ಬಸ್ ದುರಂತ ತಪ್ಪಿದೆ. ಇನ್ನು ಹೊತ್ತಿ ಉರಿದಿದೆ ಕೆಎಸ್ಆರ್ಟಿಸಿ ಪಲ್ಲಕ್ಕಿ ಎಸಿ ಬಸ್. ಚಾಲಕನ ಸಮಯ ಪ್ರಜ್ಞೆಯಿಂದ ಅದರಲ್ಲಿದ್ದಂತ 17 ಪ್ರಯಾಣಿಕರು ಬಚಾವಾಗಿದ್ದಾರೆ. ಯಾವುದೇ ರೀತಿಯಾದಂತಹ ಅಪಾಯ ಸಂಭವಿಸಿಲ್ಲ. ಹಾವೇರಿಯಲ್ಲಿ ಬಸ್ ದುರಂತ ತಪ್ಪು ಹೋಗಿದೆ. ಕೆಎಸ್ಆರ್ಟಿಸಿ ಪಲ್ಲಕ್ಕಿ ಎಸಿ ಬಸ್ ಹೊತ್ತಿ ಉರಿದಿರುವಂತದ್ದು. ಈ ಸಂದರ್ಭದಲ್ಲಿ ಚಾಲಕನ ಸಮಯ ಪ್ರಜ್ಞೆ ವರ್ಕ್ ಆಗಿದೆ. 17 ಜನ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರಿನಿಂದ ಗದಗಕ್ಕೆ ಅಂತ ಹೊರಟಿತ್ತು ಈ ಬಸ್ಸು. ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡ ಬಳಿ ಈ ಘಟನೆ ನಡೀತಾ ಇತ್ತು. ಹಾವೇರಿಯಲ್ಲಿ ಗದಗಕ್ಕೆ ಬೆಂಗಳೂರಿನಿಂದ ಹೋಗ್ತಾ ಇರಲಾಗಿರುತ್ತೆ ಈ ಪಲ್ಲಕ್ಕಿ ಎಸಿ ಬಸ್, ಕೆಎಸ್ಆರ್ಟಿಸಿ ಬಸ್. 17 ಜನ ಪ್ರಯಾಣಿಕರು ಇರ್ತಾರೆ. ಬೆಂಕಿ ಕಾಣಿಸಿಕೊಂಡಾಗ ಚಾಲಕನ ಸಮಯ ಪ್ರಜ್ಞೆಯಿಂದ ಯಾರಿಗೂ ಕೂಡ ಯಾವುದೇ ರೀತಿಯಾದಂತ ಅಪಾಯ ಸಂಭವಿಸಿಲ್ಲ. ಆದರೆ ಬಸ್ ಹೊತ್ತಿ ಉರಿದಿರುವಂತದ್ದು. ರಾಣಿಬೆನ್ನೂರು ತಾಲೂಕಿನ ದೇವರಗುಡ್ಡ ಬಳಿ ಈ ಘಟನೆ ನಾವು ನೋಡ್ತಾ ಇದ್ದೀವಿ. ಬಸ್ ಹೊತ್ತಿ ಉರಿತಾ ಇದೆ. ಆದ್ರೆ ಚಾಲಕ ಏನೋ ಅವರಿಗೆ ಸೂಚನೆ ಸಿಕ್ಕಿದೆ. ಬೆಂಕಿ ಕಾಣಿಸ್ಕೊಂಡಾಗ ಎಲ್ಲರನ್ನ ಕೆಳಗಿಳಿಸಿದ್ದಾರೆ. 17 ಜನ ಅದರಲ್ಲಿ ಇದ್ದಂತಹ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಜೊತೆಗೆ ಚಾಲಕನಿಗೂ ಕೂಡ ಯಾವುದೇ ರೀತಿಯಾದಂತಹ ಅಪಾಯ ಸಂಭವಿಸಿಲ್ಲ. ಆದ್ರೆ ಬಸ್ ಸಂಪೂರ್ಣ ಬೆಂಕಿಗಾಹುತಿಯಾಗಿದೆ. ರಾಣಿಬೆನ್ನೂರು ತಾಲೂಕಿನ ಗುಡ್ಡದ ಬಳಿ ನಡೆದಿದೆ ಈ ಘಟನೆ. ಹಾವೇರಿಯಲ್ಲಿ ಹೋಗ್ತಾ ಇದ್ದಾಗ ಏಕಾಏಕಿಯಾಗಿ ಬಸ್ ಕಾಣಿಸ್ಕೊಳ್ಳುತ್ತೆ. ಯಾವುದೇ ರೀತಿಯಾದಂತಹ ಅಪಾಯ ನಡೀದೇ ಇರಲಿ ಅಂತ ಚಾಲಕನ ಸಮಯ ಪ್ರಜ್ಞೆ ವರ್ಕ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾರೆ. ಕಿರಣ್, ಈ ಕೆಎಸ್ಆರ್ಟಿಸಿ ಬಸ್ನ ದುರಂತ ತಪ್ಪಿ ಹೋಗಿರುವಂತದ್ದು ಯಾವ ರೀತಿ ಈ ಘಟನೆ ಆಯ್ತು ಅಂತ ಏನಾದ್ರೂ ಹೇಳೋದಾದ್ರೆ? ಗಾಯತ್ರಿ, ಏನಂತಂದ್ರೆ ಬೆಳ್ಳಂಬೆಳಗ್ಗೆ ದುರ್ಘಟನೆ ನಡೆದಿರ್ತಕ್ಕಂಥದ್ದು. ಅಂದ್ರೆ ಬೆಂಗಳೂರಿನಿಂದ ಗದಗ ಕಡೆಗೆ ಬಸ್ ಪ್ರಯಾಣಿಸ್ತಾ ಇತ್ತು. ಅಂದ್ರೆ ಆ ಬಸ್ ನಲ್ಲಿ ಸುಮಾರು 17 ಜನ ಪ್ರಯಾಣಿಕರಿದ್ರು. ಅದೃಷ್ಟವಶಾತ್ ಏನಂತಂದ್ರೆ ಈ 17 ಜನರು ಕೂಡ ಸೇಫ್ ಆಗಿರುವಂತದ್ದು. ಏನು ಬ್ರೇಕ್ ನ ಲೈನರ್ ನ ಮೂಲಕ ಬೆಂಕಿ ಕಾಣಿಸ್ಕೊಂಡಿರುತ್ತೆ. ಇದನ್ನ ಅರ್ಥಂತ ಅವರ ಡ್ರೈವರ್ನ ಡ್ರೈವರ್ ಅವರಿಂದನೇ ಈ 17 ಜನರ ಪ್ರಾಣ ಉಳಿತು ಅಂತ ಹೇಳ್ಬೋದು. ಯಾಕಂದ್ರೆ ಅದನ್ನ ಅರ್ಥಂತ ಡ್ರೈವರ್ ಅವರು ಎಲ್ಲ ಪ್ರಯಾಣಿಕರನ್ನು ಕೂಡ ಸೇಫ್ ಆಗಿ ಕೆಳಗಿಳಿಸಿರುವಂತ ಘಟನೆ ನಡೆಯುತ್ತೆ. ಈ ಬ್ರೇಕ್ ಲೈನರ್ನಿಂದ ಹೊತ್ಕೊಂಡಿರ್ತಕ್ಕಂಥ ಕಿಡಿಯಿಂದ ಈ ಸಂಪೂರ್ಣವಾಗಿ ವ್ಯಾಪಿಸುವಂತ ಬೆಂಕಿ ಸಂಪೂರ್ಣ ಬಸ್ ಅನ್ನ ಸುಟ್ಟು ಕಳಕಳಿ ಆಗುವಂತ ರೀತಿ ಎದುರಾಗಿರುವಂತದ್ದು. ಇನ್ನು ಪ್ರಯಾಣಿಕರು ಕಿಟಕಿ ಗ್ಲಾಸ್ಗಳನ್ನ ಹೊಡೆದು ಅವರನ್ನ ಹೊರ ಹಾಕಿರ್ತಕ್ಕಂತಹ ಡ್ರೈವರ್ ಅವರು ಏನು ಪಕ್ಕಿರಪ್ಪ ಇದ್ದಾರೆ, ಅವರು ರೀತಿಯಲ್ಲಿ ಎಲ್ಲಾ ಪ್ರಯಾಣಿಕರನ್ನ ದೊಡ್ಡ ಗಂಡಾಂತರದಿಂದ ಬದುಕಿಸಿದ್ರು ಅನ್ನೋ ಮಾತು ಕೇಳಿ ಬಂದಿರತಕ್ಕಂಥದ್ದು. ಗಾಯತ್ರಿ. ಓಕೆ, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಮಾಹಿತಿಗಾಗಿ.